ಬಂಧುಗಳೇ ನಮಸ್ಕಾರ. ಅದೊಂದು ದಿನ 11 ವರ್ಷಗಳ ಹಿಂದೆ 7ನೇ ವಯಸ್ಸಿನಲ್ಲಿ ಒಂದು ಹುಡುಗಿ ಸ್ಕೂಲಿಗೆ ಹೋಗಿರ್ತಾಳೆ. ಅಲ್ಲಿಂದ ಅವಳನ್ನು ಅಪಹರಣ ಮಾಡಲಾಗುತ್ತೆ. ಆದರೆ 9 ವರ್ಷಗಳ ನಂತರ ಅದೇ ಹುಡುಗಿ ಮತ್ತೆ ತನ್ನ ಹೆತ್ತವರನ್ನು ಸೇರುತ್ತಾಳೆ. ಇದು ಏನು ಕತೆ, ಅಪಹರಣ ಯಾರು ಮಾಡಿದರು ಎಂದು ನೋಡೋಣ ಬನ್ನಿ. 12 ಜನವರಿ 2013ರಲ್ಲಿ ಮುಂಬೈನ ಒಂದು ಶಾಲೆಯ ಮುಂದೆ 7 ವರ್ಷದ ಪೂಜಾ ಗೌಡ ಎಂಬ ಹುಡುಗಿ ಕಾಣೆಯಾಗಿರುತ್ತಾಳೆ. ನಂತರ 9 ವರ್ಷದ ಬಳಿಕ ಪೂಜಾ ಸಿಕ್ಕಿದ್ದಾಳೆ. ಅವಳಿಗೆ 16 ವರ್ಷ. ಕಳೆದು ಹೋದ ಮಗಳಿಗಾಗಿ ಹಗಲಿರುಳು ಕಣ್ಣೀರು ಹಾಕಿದ ತಾಯಿ ಮರಳಿ ಮಗಳು ಮನೆಗೆ ಬಂದಾಗ ಅವಳಿಗೆ ಆದ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅದೊಂದು ದಿನ ಪ್ರತಿದಿನದಂತೆ ನಗುನಗುತ್ತಾ ಶಾಲೆಗೆ ಹೋಗುತ್ತಾಳೆ ಪೂಜಾ. ಆದರೆ ಸಂಜೆ ವೇಳೆ ಅವಳನ್ನು ಇಬ್ಬರು ದಂಪತಿಗಳು ನಿನ್ನನ್ನು ನಿಮ್ಮ ಮನೆಗೆ ಒಯ್ದು ಬಿಡುತ್ತೇವೆ ಬಾ ಎಂದು ಮುಂಬೈನ ಸಿಟಿ ಬಸ್ನಲ್ಲಿ ಕರೆದುಕೊಂಡು ಹೋದರು. ಅವರು ನಂತರ ಸಂಜೆಯಾದರೂ ಮನೆಗೆ ಒಯ್ಯುವುದಿಲ್ಲ. ಆಮೇಲೆ ಪೂಜಾ ಅಳಲು ಪ್ರಾರಂಭಿಸುತ್ತಾಳೆ. ಅವಳಿಗೆ ಬೆದರಿಸಿ ಬಾಯಿ ಮುಚ್ಚಿಸುತ್ತಾರೆ. ನಂತರ ಅವಳನ್ನು ಮುಂಬೈಯಿಂದ ಸೀದಾ ಕರ್ನಾಟಕದ ರಾಯಚೂರಿಗೆ ಕರೆದುಕೊಂಡು ಬರುತ್ತಾರೆ. ರಾಯಚೂರಿನ ಒಂದು ಹಾಸ್ಟೆಲ್ನಲ್ಲಿ ಅವಳನ್ನು ಓದಲು ಶಾಲೆಗೆ ಹಾಕುತ್ತಾರೆ. ಅಪಹರಣ ಮಾಡಲು ಕಾರಣ ಏನೆಂದರೆ ಅಪಹರಣ ಮಾಡಿದ ದಂಪತಿಗಳಿಗೆ ಮಕ್ಕಳು ಇರುವುದಿಲ್ಲ. ಆದರೆ ಇದೇ ಸಮಯದಲ್ಲಿ ಅವರಿಗೆ ಒಂದು ಹೆಣ್ಣು ಮಗು ಜನಿಸುತ್ತದೆ. 2 ವರ್ಷ ಚೆನ್ನಾಗಿ ನೋಡಿಕೊಂಡವರು ಮುಂದೆ ಪೂಜಾಳನ್ನು ಹಿಂಸೆ ಮಾಡಲು ಪ್ರಾರಂಭಿಸುತ್ತಾರೆ. ಬೆಲ್ಟ್ನಿಂದ ಹೊಡೆಯುತ್ತಾರೆ. ಅವಳ ಮೈಗೆ ಗಾಯ ಆದಾಗ ಅದಕ್ಕೆ ಸುಣ್ಣ ಹಚ್ಚುತ್ತಾರೆ. ಮುಂದೆ ಅವಳನ್ನು ಒಂದು ಶ್ರೀಮಂತರ ಮನೆಗೆ ಕೆಲಸಕ್ಕಾಗಿ ಕಳಿಸುತ್ತಾರೆ. ಅಲ್ಲಿ ಪೂಜಾಳನ್ನು ಮಗಳಂತೆ ಕಂಡದ್ದು ಆ ಮನೆಯ ಒಡತಿ. ಪ್ರೀತಿಯಿಂದ ಮಾತನಾಡಿಸಿದಾಗ ಪೂಜಾ ಹೇಳುತ್ತಾಳೆ, ಇವರು ನನ್ನ ನಿಜವಾದ ತಂದೆ ತಾಯಿಯಲ್ಲ, ಅವರು ಬೇರೆಯವರು. ನಾನು ಮುಂಬೈಯಿಂದ ಅಪಹರಣ ಆದದ್ದು ಎಂದಾಗ ಮನೆಯ ಒಡತಿ ಪಕ್ಕದ ಮನೆಯ ಓದಿದ ಯುವತಿಯ ಸಹಾಯದಿಂದ ಗೂಗಲ್ ಮತ್ತು ಯೂಟ್ಯೂಬ್ನಲ್ಲಿ ಅಪಹರಣ ಆದ ಪ್ರಕರಣಗಳನ್ನು ಹುಡುಕುತ್ತಾರೆ. ಅಲ್ಲಿ ಒಂದು ಫೋಟೋವನ್ನು ನೋಡಿ ಪೂಜಾ ಇದು ನನ್ನ ಫೋಟೋ ಎಂದು ಗುರುತಿಸುತ್ತಾಳೆ. ಅದರಲ್ಲಿರುವ ನಂಬರ್ಗೆ ಕರೆ ಮಾಡಿ ಪೂಜಾಳ ತಾಯಿಯೊಂದಿಗೆ ಪೂಜಾ ಮೊದಲ ಬಾರಿ ವಿಡಿಯೋ ಕಾಲ್ನ ಮುಖಾಂತರ ಮಾತನಾಡುತ್ತಾಳೆ. ಆದರೆ ಪೂಜಾಳ ತಂದೆ ಸತ್ತಿರುವ ಸುದ್ದಿ ಕೇಳಿ ದುಃಖ ಪಡುತ್ತಾಳೆ. ನಂತರ 7 ತಿಂಗಳು ಕಳೆಯುತ್ತವೆ. ಮರಳಿ ಪೂಜಾ ತನ್ನ ತಾಯಿ ಮತ್ತು ತಮ್ಮನನ್ನು ಸೇರುತ್ತಾಳೆ. ಇಂದಿಗೆ ಪೂಜಾ ತನ್ನ ಮನೆಯನ್ನು ಸೇರಿ 2 ವರ್ಷಗಳು ಕಳೆದವು. ಇಂದು ಪೂಜಾ 18 ವರ್ಷದವಳು. ತಾಯಿ ಮತ್ತು ತಮ್ಮನೊಂದಿಗೆ ಇಂದು ಆರಾಮಾಗಿ ಇದ್ದಾಳೆ. ಅಪಹರಣ ಮಾಡಿದ ದಂಪತಿಗಳ ಇಬ್ಬರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. 9 ವರ್ಷ ತಾಯಿ ತಂದೆಯ ನೆನಪಿನಲ್ಲಿ ಆ ಕ್ರೂರಿಗಳ ಕೆಟ್ಟ ಕಷ್ಟದಿಂದ ಪೂಜಾ ನರಕ ಯಾತನೆ ಅನುಭವಿಸಿ ಇಂದು ತಾಯಿಯನ್ನು ಸೇರಿ ಸಂತಸದಿಂದ ಇದ್ದಾಳೆ. ಧನ್ಯವಾದಗಳು.